ಹೆಣಹುತ ಪ್ರಕರಣ ಧರ್ಮಸ್ಥಳ ಬುರುಡೆ ರಹಸ್ಯದತ್ತ ಇಡೀ ಕರ್ನಾಟಕದ ಚಿತ್ತ. ಪಾಯಿಂಟ್ 7ರಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ. ಈಗ 8ರತ್ತ ಎಲ್ಲರೂ ಹೋಗ್ತಾ ಇದ್ದಾರೆ. 29 ಎಸ್ಐಟಿ ಅಧಿಕಾರಿಗಳು, ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು, ಒಂದಷ್ಟು ಮಾಧ್ಯಮ ಮಿತ್ರರು, ಒಂದಷ್ಟು ಇಲಾಖಾ ಪ್ರತಿನಿಧಿಗಳು ಎಲ್ಲರೂ ಸೇರ್ಕೊಂಡು 7ನೇ ಗುಂಡಿಯತ್ತ ಹೋಗ್ತಾ ಇದ್ದಾರೆ. ಯಾವುದೇ ಕಳೆಬರ ಅವಶೇಷ ಸಿಕ್ಕಿಲ್ಲ. 3 ಅಡಿಗಳ ತನಕ ಕಾರ್ಮಿಕರು ಅಗೆದರೂ ಸಿಕ್ಕಿಲ್ಲ ಯಾವುದೇ ವಸ್ತು. 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 7 ಆಯ್ತು, ಈಗ 8ರತ್ತ. ಹಿಟಾಚಿ ನೆರವಿನಿಂದ 6 ಅಡಿ ಅಗೆದ್ರೂ ಕೂಡ ಏನು ಸಿಕ್ಕಿಲ್ಲ. ದೂರುದಾರನ ಸೂಚನೆಯಂತೆ ಸುತ್ತಮುತ್ತ ಅಗೆಯಲಾಗಿತ್ತು. ಇದೀಗ 8ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ. 8ನೇ ಪಾಯಿಂಟ್ನತ್ತ ಧರ್ಮಸ್ಥಳ ಬುರುಡೆ ರಹಸ್ಯದತ್ತ ಇಡೀ ಕರ್ನಾಟಕದ ಚಿತ್ತ. ಪಾಯಿಂಟ್ 7ರಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಏನೇನು ಸಿಗಲಿಲ್ಲ ಅಂದ್ರೆ ಏನೇನು ಸಿಗಲಿಲ್ಲ. 7ನೇ ನಂಬರ್ ಪಾಯಿಂಟ್ನಲ್ಲಿ ಶವ ಸಿಗಲಿಲ್ಲ. ಧರ್ಮಸ್ಥಳದ ಬುರುಡೆ ರಹಸ್ಯದತ್ತ ಇಡೀ ಕರ್ನಾಟಕದ ಚಿತ್ತ ನಟ್ಟಿದೆ. ಕರ್ನಾಟಕದ ಮಾಧ್ಯಮಗಳಿಗಿಂತಲೂ ಕೇರಳದಲ್ಲಿ ಒಂದರ್ಥದಲ್ಲಿ ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ. ಕಾರಣ ಒಂದು ಮ್ಯಾಸಿವ್ ಪ್ರಕರಣ ಎಂದು ಹೇಳಲಾಗುತ್ತೆ. ಅನೇಕ ಶವಗಳನ್ನು ಹೂಳಲಾಗ್ತಾ ಇತ್ತು. ಆ ಶವಗಳ ಪೈಕಿ ಅನೇಕ ಶವಗಳು ಮಹಿಳೆಯರದ್ದಾಗಿತ್ತು. ಆ ಮಹಿಳೆಯರ ಪೈಕಿ ಅನೇಕ ಕನ್ಯತ್ವ ಹೊರಟು ಹೋಗದ ಸ್ತ್ರೀಯರಾಗಿದ್ದರು, ಹೆಣ್ಣುಮಕ್ಕಳಾಗಿದ್ದರು. ಆ ಹೆಣ್ಣು ಮಕ್ಕಳ ಮೃತದೇಹದ ಮೇಲೆ ಲೈಂಗಿಕ ದೌರ್ಜನ್ಯದ ಮಾರ್ಕ್ಗಳಿತ್ತು. ಆ ಶರೀರದ ಮೇಲೆ ಯಾರೋ ಒಬ್ಬರು ಅತ್ಯಾಚಾರ ಮಾಡಿರುವ ಕುರುಹುಗಳು ನಾನು ಕಂಡಿದ್ದೀನಿ. ಹೀಗೆ ಸಾಕಷ್ಟು. ಆತ ಬುರುಡೆ ಬಿಟ್ನೋ ಸತ್ಯ ಹೇಳಿದ್ನೋ ಗೊತ್ತಿಲ್ಲ, ದೂರಂತೂ ದಾಖಲಾಗಿದೆ. ಆತ ಸುಳ್ಳು ಹೇಳಿದಾನೋ ಸತ್ಯ ಹೇಳಿದಾನೋ ತನಿಖೆ ನಂತರವಷ್ಟೇ ಗೊತ್ತಾಗಬೇಕು. ಸೊ ಹಾಗಾದರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಸೊ ಇವತ್ತಿನ ಕಾರ್ಯಾಚರಣೆಯಲ್ಲಿ SIT ಅಧಿಕಾರಿಗಳು ಈಗ 7ನ್ನ ಮುಗಿಸಿ 8ರತ್ತ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಲೈವ್ ಆಗಿ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಕೃಷ್ಣ. ಎಸ್ ಕೃಷ್ಣ, ಈಗ 7 ಮಾರ್ಕ್ಗಳನ್ನು ಮುಕ್ತಾಯ ಮಾಡಿ 8ರತ್ತ SIT ತಂಡ ಹೋಗ್ತಾ ಇರುವಂತಹದ್ದು ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೃಷ್ಣ. ಸಾಯಿಲ್, ಧರ್ಮಸ್ಥಳದಲ್ಲಿ ನಡೆಸ್ತಾ ಇರುವಂತ ತನಿಖೆಗೆ ಸಂಬಂಧಪಟ್ಟಂಗೆ ಕೇವಲ ಕರ್ನಾಟಕದ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಇವತ್ತು ಧರ್ಮಸ್ಥಳದಲ್ಲಿ SIT ನಡೆಸ್ತಾ ಇರುವಂತಹ ವಿಚಾರಗಳನ್ನ ಇಡೀ ದೇಶದ ಜನ ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ 4 ದಿನಗಳಿಂದ SIT ಅಧಿಕಾರಿಗಳು ತೀವ್ರ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ದೂರುದಾರ ಕೆಲವು ಜಾಗಗಳನ್ನ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಇಲ್ಲಿ ಆಸ್ತಿ ಪಂಜರಗಳನ್ನ ನಾನು ಊತಿಟ್ಟಿದ್ದೆ, ಶವಗಳನ್ನ ಊತಿಟ್ಟಿದ್ದೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ರೆ. ಇದರ ಬೆನ್ನಲ್ಲೇ ಈಗ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಿನ್ನೆ ಪಾಯಿಂಟ್ 6 ಅಲ್ಲಿ SIT ಅಧಿಕಾರಿಗಳು ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ, ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಕೆಲವು ಎವಿಡೆನ್ಸ್ ಕೂಡ ಸಿಕ್ಕಿದೆ. ಇದರ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಬೆಳಿಗ್ಗೆ 11:30ರಿಂದ SIT ಅಧಿಕಾರಿಗಳು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಾಯಿಂಟ್ 7ರಲ್ಲಿ ಕೂಡ ಯಾವುದೇ ಸಾಕ್ಷಿಗಳು ಕೂಡ SIT ಅಧಿಕಾರಿಗಳೇ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಪಾಯಿಂಟ್ 1, 2, 3, 4ರಲ್ಲಿ ಕೂಡ ಇಂಥದ್ದೇ ವಿಚಾರಗಳು, ಇಂಥದ್ದೇ ಯಾವುದೇ ಸಾಕ್ಷಿಗಳು ಸಿಗದ ಕಾರಣದಿಂದಾಗಿ SIT ಅಧಿಕಾರಿಗಳಿಗೆ ಒಂದ್ ಕಡೆ ಸಾಕಷ್ಟು ಸಮಸ್ಯೆ ಎದುರಾಗುವಂತ ಆತಂಕ ಕೂಡ ಇತ್ತು. ಆದ್ರೆ ನಿನ್ನೆ ಪಾಯಿಂಟ್ 6ರಲ್ಲಿ ಕೆಲವು ಎವಿಡೆನ್ಸ್ಗಳು ಸಿಕ್ಕ ಕಾರಣದಿಂದಾಗಿ ಇನ್ನಷ್ಟು ತೀವ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಕ್ಕೆ ಬೆಳಗ್ಗೆಯಿಂದ SIT ಅಧಿಕಾರಿಗಳು ಕೂಡ ಮುಂದಾಗಿದ್ರು. ಬೆಳಿಗ್ಗೆ 11:30ಕ್ಕೆ 29 ಅಧಿಕಾರಿಗಳ ಸಮ್ಮುಖದಲ್ಲಿ ಕೂಡ ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಪಾಯಿಂಟ್ 7ರಲ್ಲಿ ಯಾವುದೇ ಸಾಕ್ಷಿ, ಯಾವುದೇ ಎವಿಡೆನ್ಸ್ ಕೂಡ SIT ಅಧಿಕಾರಿಗೆ ಕೂಡ ಸಿಕ್ಕಿಲ್ಲ. ಹೀಗಾಗಿ SIT ಅಧಿಕಾರಿಗೆ ಪಾಯಿಂಟ್ 7ರಲ್ಲಿ ಯಾವುದೇ ಸಾಕ್ಷ್ಯ ಸಿಗದ ಕಾರಣದಿಂದಾಗಿ ಈಗ ಮುಂದಿನ ಪಾಯಿಂಟ್ ಆದಂತ 8ನೇ ಒಂದು ಪಾಯಿಂಟ್ಗೆ ಕೂಡ ಬಂದಿದ್ದಾರೆ. ಕಳೆದ 10 ನಿಮಿಷಗಳಿಂದ SIT ಅಧಿಕಾರಿಗಳು ಪಾಯಿಂಟ್ 8ರಲ್ಲಿ ಕೂಡ ತೀವ್ರ ರೀತಿಯಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದಂತ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿಗೂ ಕೂಡ ತೀವ್ರ ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಕೆಲವು ಸಾಕ್ಷಿಗಳು ಸಿಕ್ಕಂತ ತಪ್ಪಿನಲ್ಲಿ ಈಗಾಗಲೇ ಆ ಸಾಕ್ಷಿಗಳು ಏನ್ ಸಿಕ್ಕಿದೆ ಅವೆಲ್ಲವನ್ನು ಕೂಡ FSLಗೆ ರವಾನೆ ಮಾಡುವಂತ ಪ್ರಯತ್ನವನ್ನ SIT ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಆದ್ರೆ ಬೆಳಗ್ಗೆ 11:30ರಿಂದ 3 ಗಂಟೆವರೆಗೂ ಕೂಡ ಏನು ಪಾಯಿಂಟ್ 7 ಇದೆಯೋ ಆ 7ರಲ್ಲಿ ತೀವ್ರ ರೀತಿಯಲ್ಲಿ ಕೂಡ ಕಾರ್ಯಾಚರಣೆ ಕೂಡ ಮಾಡಿದ್ರು. ಕೆಲವು ಅಗಿಯುವ ಮೂಲಕ ಕೆಲವೊಂದು ಎವಿಡೆನ್ಸ್ ಗಳನ್ನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದೂರುದಾರರನ್ನ ಮುಂದಿಟ್ಕೊಂಡು ಕೂಡ ಕಾರ್ಯಾಚರಣೆ ಕೂಡ ಮಾಡಿದ್ರು. ಆದ್ರೆ ಯಾವುದೇ ಎವಿಡೆನ್ಸ್, ಯಾವುದೇ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ. ಹೀಗಾಗಿ SIT ಅಧಿಕಾರಿಗಳು ಈಗ ದೂರುದಾರರನ್ನೇ ಮುಂದಿಟ್ಕೊಂಡು
ನೇತ್ರಾವತಿ ನದಿ ಪಕ್ಕದಲ್ಲಿರುವಂತಹ ನೇತ್ರಾವತಿ ನದಿಯ ಬ್ರಿಡ್ಜ್ ಪಕ್ಕದಲ್ಲಿರುವಂತಹ ದಾರಿಯ ಪಕ್ಕದಲ್ಲಿರುವಂತಹ ಒಂದು .8 ಈಗ SIT ಅಧಿಕಾರಿಗಳು ಕೂಡ ಈಗ ತೀವ್ರ ಕಾರ್ಯಾಚರಣೆ ಕೂಡ ಮಾಡ್ತಾರೆ. ಇಲ್ಲಾದ್ರೂ ಆಸ್ತಿ ಪಂಜರ ಸಿಕ್ಕುತ್ತಾ, ಸಾಕ್ಷಿಗಳೇನಾದ್ರೂ ಕೂಡ SIT ಅಧಿಕಾರಿಗೆ ಸಿಕ್ಕುತ್ತಾ ಅನ್ನೋ ಕಾರಣಕ್ಕಾಗಿ ತೀವ್ರ ರೀತಿಯಲ್ಲಿ ಕೂಡ ತಪಾಸಣೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. .8 ಕೂಡ ತೀವ್ರದ ರೀತಿಯಲ್ಲಿ ಕುತೂಹಲ ಇದೆ, ಕ್ಯೂರಿಯಾಸಿಟಿ ಕೂಡ ಇದೆ. ಏನಾದ್ರೂ ಸಾಕ್ಷಿಗಳು ಸಿಗ್ಬೋದು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡು ಬೆಳಿಗ್ಗೆ .7 ಏನು ನೌಕರರಿದ್ರು, ಏನು ಸಿಬ್ಬಂದಿ ಇದ್ರು, ಏನು ಕಾರ್ಮಿಕರಿದ್ರು, SIT ಟೀಮ್ ಇತ್ತು, ಅವೆಲ್ಲರೂ ಕೂಡ .8 ಈಗ ಶಿಫ್ಟ್ ಆಗಿದ್ದಾರೆ. .8 ಮೇಲೂ ಕೂಡ ಸಾಕಷ್ಟು ಕುತೂಹಲ ಕೂಡ ಇದೆ. ಆಸ್ತಿ ಪಂಜರಗಳು ಏನಾದ್ರು ಎವಿಡೆನ್ಸ್ ಸಿಗ್ಬೋದು ಅನ್ನೋ ಕುತೂಹಲದಿಂದ ದೂರುದಾರರನ್ನ ಮುಂದಿಟ್ಕೊಂಡು ಇವತ್ತು ತೀವ್ರ ರೀತಿಯಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ .8 ಸುತ್ತ ಕೂಡ ಸಾಕಷ್ಟು ಕುತೂಹಲ ಕೂಡ ಕೆಳಿಸ್ತಾ ಇದೆ. ಏನಾದ್ರು ಸಾಕ್ಷಿಗಳು ಸಿಗ್ಬೋದು ಅನ್ನೋ ಲೆಕ್ಕಾಚಾರವನ್ನ ಮುಂದಿಟ್ಕೊಂಡು ದೂರುದಾರರನ್ನ ಮುಂದಿಟ್ಕೊಂಡು ಇವತ್ತು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕಾರ್ಯಾಚರಣೆ ಆರಂಭ ಆಗಿ 15ರಿಂದ 20 ನಿಮಿಷ ಕೂಡ ಆಗಿದೆ. ಇನ್ನು ಸಂಜೆವರೆಗೂ ಕತ್ತಲಾಗುವವರೆಗೂ ಕೂಡ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಹೀಗಾಗಿ .7 ಸುತ್ತ ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇರುವಂತದ್ದು. ಸಾಹಿಲ್, ಕೃಷ್ಣ, ಎಸ್, ಈಗಾಗಲೇ ನಾವು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೀವು ದಟ್ಟ ಅರಣ್ಯದ ಮಧ್ಯಭಾಗದಲ್ಲೇ ಕೂತ್ಕೊಂಡಿದ್ದೀರಾ. ಸೊ ಕಾರ್ಯಾಚರಣೆ ನಡೀತಾ ಇರತಕ್ಕಂತಹ ಜಾಗಕ್ಕೂ ನೀವಿರ್ತಕ್ಕಂತಹ ಜಾಗಕ್ಕೂ ಎಷ್ಟು ಅಂತರದ ಗ್ಯಾಪ್ ಇದೆ ಮತ್ತು ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ತೋರಿಸುವಂತ ಪ್ರಯತ್ನ ಮಾಡಬಹುದಾ ಕೃಷ್ಣ? ಖಂಡಿತ ಸಾಹಿಲ್, ನಾವು ಈಗ ನೇತ್ರಾವತಿ ನದಿ ಪಕ್ಕದಲ್ಲಿ ಕೂಡ ಇದ್ದೀವಿ. ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಯಾಕಂದ್ರೆ ಕಳೆದ ಬೆಳಗ್ಗೆಯಿಂದ ಕೂಡ ತೀವ್ರ ರೀತಿಯಲ್ಲಿ ಕೂಡ ಕಾರ್ಯಾಚರಣೆ ಕೂಡ ಆಯ್ತು. ಕಾರ್ಯಾಚರಣೆ ಸಂದರ್ಭದಲ್ಲಿ ಕೂಡ ಯಾವುದೇ ಅಡ್ಡಿ ಆತಂಕ ಕೂಡ ಎದುರಾಗ್ಲಿಲ್ಲ. ಈಗ ಕಾರ್ಯಾಚರಣೆಯನ್ನ ತೀವ್ರ ರೀತಿಯಲ್ಲಿ ಮಾಡುವಂತ ಪ್ರಯತ್ನವನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾರ್ಯಾಚರಣೆ ಆಗ್ತಾ ಇರುವಂತ ಜಾಗದಲ್ಲಿ ಯಾರಿಗೂ ಕೂಡ ಅವಕಾಶವನ್ನ ಕೂಡ ಕೊಡುವಂತ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಾಚರಣೆಗೆ ಯಾರಿಗೂ ಕೂಡ ಅವಕಾಶವನ್ನ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಈಗ .8 ಕೂಡ ಕಾರ್ಯಾಚರಣೆ ಈಗ ನಡೀತಾ ಇದೆ. ನಾವು ನೋಡ್ತಾ ಇದೀವಿ ಸಾಹಿಲ್, .8 ಒಂದು ಪರದೆಯನ್ನ ಹಾಕೊಂಡು ಅಧಿಕಾರಿಗಳ ತಂಡ ಕೂಡ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಿಗ್ಗೆ ಈಗ ಏನ್ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀನಿ, ಅದು .8 ಬೆಳಿಗ್ಗೆ ಅದೇ ಪಕ್ಕದಲ್ಲಿರುವಂತ ಒಂದು 100 ಮೀಟರ್ ಅಂತರದಲ್ಲಿ .7 ಕಾರ್ಯಾಚರಣೆ ಕೂಡ ನಡೀತು. ಅದರ ಪಕ್ಕದಲ್ಲಿರುವಂತ ನಿನ್ನೆ .6 ಕೂಡ ಕಾರ್ಯಾಚರಣೆ ಕೂಡ ಆಯ್ತು. ಆದ್ರೆ .6 ಕೆಲವು ಎವಿಡೆನ್ಸ್ ಸಿಕ್ತು, ಆದ್ರೆ .7 ಯಾವುದೇ ಎವಿಡೆನ್ಸ್ಗಳು, ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ಈಗ SIT ಅಧಿಕಾರಿಗಳು ಭಾರಿ ಪೊಲೀಸ್ ಭದ್ರತೆ ನಡುವೆ ಕೂಡ ಈಗ .8 ತೀವ್ರ ರೀತಿಯಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಕಾರ್ಯಾಚರಣೆ ಆಗ್ತಾ ಇರುವಂತ ಜಾಗದಲ್ಲಿ ಯಾರಿಗೂ ಕೂಡ ಅವಕಾಶವನ್ನ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಾಚರಣೆ ಮಾಡುವಂತ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಈ ಕಾರ್ಯಾಚರಣೆ ಮುಕ್ತಾಯ ಆಗ್ಬೇಕಂದ್ರೆ ಬಹುಶಃ ಒಂದು 3ರಿಂದ 4 ಅವರ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಕಾರ್ಯಾಚರಣೆಯನ್ನ ತೀವ್ರ ರೀತಿಯಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಇಲ್ಲಿ ನೇತ್ರಾವತಿ ಸಮೀಪದಲ್ಲಿ ಕೂಡ ಈಗ ಮಾಡ್ತಾ ಇರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ಕೃಷ್ಣ, ಟೇಕ್ ಕೇರ್. ನಾವು ಮುಂದಿನ ಬುಲೆಟಿನ್ ನಲ್ಲಿ ಬೇಕಾದ ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕಿಸ್ತೀವಿ. ಟೇಕ್ ಕೇರ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗಾದ್ರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಒಂದು ಸ್ಥಳವನ್ನ ಗುರುತು ಮಾಡಲಾಗಿದೆ. ಆ ಗುರುತು ಮಾಡಿರ್ತಕ್ಕಂತಹ ಸ್ಥಳ 8ನೇ ಮಾರ್ಕಿಗೆ ಒಳಪಟ್ಟಿರುವಂತಹದ್ದು. ಆ ಮಾರ್ಕಿನ ಸುತ್ತ ಹಸಿರಾದ ಒಂದು ಸ್ಕ್ರೀನ್ ಅನ್ನು ಅಳವಡಿಸಿಕೊಳ್ಳಲಾಗಿದೆ. ಅದಕ್ಕೂ ಅದರದೇ ಆದಂಥ ಕಾರಣಗಳು ಇರ್ತವೆ, ವೈಜ್ಞಾನಿಕ ಕಾರಣಗಳು. ಒಂದು, ಸಿಗಬಹುದಾದ ಅಸ್ಥಿ ಪಂಜರದ ಮೇಲೆ ಬೇರೆ ಯಾವ ಧೂಳುಗಳು ಕೂತ್ಕೊಳ್ಬಾರ್ದು. ಕಾರಣ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ನಶಿಸಿ ಹೋಗೋ ಸಾಧ್ಯತೆಗಳಿದೆ. ವಾತಾವರಣದಲ್ಲಿ ಮಳೆ ಬರಬಹುದು, ಮಳೆ ನೀರು ನೇರವಾಗಿ ಅಸ್ಥಿ ಪಂಜರದ ಮೇಲೆ ಬೀಳಬಹುದು, ಅಥವಾ ಬೇರೆ ಇನ್ನಿತರ ಕಾರಣಗಳಿದ್ದಾವೆ. ಅಥವಾ ದೂರದಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿಗೆ ಅದು ಕಾಣಿಸಬಾರ್ದು. ಹೀಗೆ ಸಾಕಷ್ಟು ಕಾರಣಗಳಿರ್ತವೆ. ಅವರ ತನಿಖೆಗೆ ಅಡ್ಡಿ ಬರಬಹುದಾದಂತಹ ಕೆಲ ಸಮಸ್ಯೆಗಳಿಂದ ಅವರು ದೂರ ಉಳಿದುಕೊಳ್ಳೋದಕ್ಕೆ ಆ ತರಹದ ಒಂದು ಪ್ರಯೋಗವನ್ನು ಮಾಡಿರ್ತಾರೆ. ಸೊ ನಮ್ಮ ರಿಪೋರ್ಟರ್ ಕೃಷ್ಣ ಹೇಳಿದಂತೆ ಈಗಾಗಲೇ 8ರ ಹತ್ರ ಈಗ SIT ಅಧಿಕಾರಿಗಳು ಇರ್ತಕ್ಕಂತಹದ್ದು ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ. ತೀವ್ರ ತರಹದ ಶೋಧ ನಡೀತಿದೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.